ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನನ್ನ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಬನ್ನಿ ನೋಡೋಣ ಏನೇನು ಫೀಚರ್ಸ್ ಇದೆ, ಹಾಗೆ ಏನೇನು ಇನ್ನೂ ಫೀಚರ್ಸ್ ಕೊಡ್ಬೋದಿತ್ತು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇದು ಡಾಮಿನರ್ 2023 400cc. ವಾಕ್ ಅರೌಂಡಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಗಾಡಿ ಹೇಗಿದೆ. ಸೊ ಇದು ಬಂದು ಸಿಂಗಲ್ ವೇರಿಯಂಟು, ಎರಡೇ ಕಲರ್ ಆಪ್ಷನ್ ಇರೋದು, ಗ್ರೀನ್ ಮತ್ತು ಗ್ರೇ. ಸೊ ಫ್ರಂಟಿಂದ ನೋಡೋದಾದರೆ ಗಾಡಿ ಹೆವಿ ಮಸ್ಕುಲರಾಗಿ ಕಾಣುತ್ತೆ ಆ್ಯಂಡ್ ವೆಯ್ಟ್ ಕೂಡ ಹಾಗೆ ಇದೆ, 193 kgs. ನನಗೆ ಈ ಗಾಡಿಯಲ್ಲಿ ಸಖತ್ ಇಷ್ಟ ಆಗಿದ್ದು ಅಂದರೆ ಈ ಡೂಮ್, ಒಂಥರ ಡೆಡ್ಲಿ ಲುಕ್, ಡೆವಿಲ್ ಲುಕ್ ಇದೆ. ಸೊ ಆ್ಯಂಡ್ ಇದು ಆಲ್ LED ಹೆಡ್ಲೈಟು. ಡೂಮ್ ಮಾತ್ರ ಕ್ರೇಜಿಯಾಗಿದೆ, ಡೆವಿಲ್ ಲುಕ್ ಮಾತ್ರ ಸಕ್ಕತ್ತಾಗಿದೆ. ಇರೋದು ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಗಾಡಿಗಳದ್ದು. ಮತ್ತು ಟರ್ನ್ ಇಂಡಿಕೇಟರ್ಸ್ ಕೂಡ LED-ನೇ. ಈ ಸೈಡಿಂದ ನೋಡೋದಾದ್ರೆ USD ಫೋಕ್ಸ್, ಅಪ್ ಸೈಡ್ ಡೌನ್ ಫೋಕ್, ಮತ್ತು ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಡ್ಯುಯಲ್ ಡಿಸ್ಕ್, ಫ್ರಂಟು ಎರಡು ಡಿಸ್ಕ್ ಇದೆ. ಸೊ ಹಾಗೆ ಇಲ್ಲಿ ಇಂಜಿನ್ ನೋಡೋದಾದರೆ ಪ್ರೊಟೆಕ್ಷನ್ಗೆ ಅವರೇ ಕೊಡ್ತಾ ಇದ್ದಾರೆ ಇಂಜಿನ್ ಪ್ರೊಟೆಕ್ಟರು ಮೆಟಲ್ದು. ಸೊ ನೀವು ಹೊರಗಡೆ ಏನೂ ಸಪ್ರೇಟಾಗಿ ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸೊ ವಿಂಡ್ಶೀಲ್ಡ್ ಆಗಲಿ, ಇಲ್ಲಿ ನಕಲ್ ಗಾರ್ಡ್ಸು, ಮತ್ತು ಟ್ರಾವೆಲ್ ಕಿಟ್ಗೆ ಹಿಂದೆ ಟಾಪ್ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಸೊ ಬ್ಯಾಕ್ ರಿಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಜಿನ್ ನೋಡೋದಾದರೆ 373cc 373 ಲಿಕ್ವಿಡ್ ಕೋಲ್ಡ್ ಇಂಜಿನ್, 40 ಹಾರ್ಸ್ ಪವರ್ ಆ್ಯಂಡ್ 35 Nm ಆಫ್ ಟಾರ್ಕ್ ಇದೆ. ಸೊ ಇದು ಫ್ರೇಮ್ ಬಂದು ಪೆರಿಮೀಟರ್ ಫ್ರೇಮ್ ಮಾತ್ರ ಕ್ರೇಜಿ ಅಗ್ರೆಸಿವ್ ಆಗಿದೆ. ಸೊ ಇದು ಟೂರಿಂಗ್ಗೆ ಅಂತ ಮಾಡಿಸಿರೋ ಗಾಡಿ. ಸೊ ನೆಕ್ಸ್ಟ್ ಹಾಗೆ ಫ್ಯೂಲ್ ಟ್ಯಾಂಕ್ ನೋಡೋದಾದರೆ 13 ಲೀಟರ್ಸ್ ಫ್ಯೂಲ್ ಟ್ಯಾಂಕು. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು, ಟೂರಿಂಗ್ ವೆಹಿಕಲ್ ಅಲ್ವಾ. ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇನ್ನೂ ಜಾಸ್ತಿ ಕೊಡ್ಬೋದಿತ್ತು, ಅಟ್ಲೀಸ್ಟ್ 15 to 17 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಕಂಪನಿ ಕ್ಲೈಮ್ ಮಾಡೋದು ಮೈಲೇಜ್ ಬಂದು 25 to 30. ಸೊ ಈಸಿಯಾಗಿ ಕೊಡುತ್ತೆ 25 ಸಿಟಿಯಲ್ಲಿ. ಹೈವೇಯಲ್ಲಿ ಹೋಗಿ ಟೆಸ್ಟ್ ಮಾಡ್ಬೇಕು, ನಾನು ಇನ್ನೂ ಹೈವೇಲಿ ಟೆಸ್ಟ್ ಮಾಡಿಲ್ಲ. ಸೊ 30 ಕೊಡ್ಬೋದು, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಮತ್ತು ಇಲ್ಲಿ ಡಾಮಿನರ್ ಲೋಗೋ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ಸೊ ಗಾಡಿಯಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಡಾಮಿನರ್ ಲೋಗೋ ಕಾಣುತ್ತೆ ನಿಮಗೆ, ಐ ಮೀನ್ ಡಿ ಲೋಗೋ ಕಾಣುತ್ತೆ. ಸೊ ಇಲ್ಲಿ ಡೂಮ್ ಹತ್ರ, ಓಕೆನಾ. ಅದಾದಮೇಲೆ ಡಾಮಿನರ್ ಲೋಗೋ, ಅದಾದಮೇಲೆ ಹಿಂದೆ ಡಿ, ಮತ್ತು ಇಲ್ಲಿ ಸೀಟ್ ಹತ್ರನೂ ಕೊಟ್ಟಿದ್ದಾರೆ, ಕಾಣ್ತಿದೆಯಾ. ಮತ್ತು ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಡಿ ಶೇಪಲ್ಲೇ ಇದೆ. ಸೊ ಲಿಕ್ವಿಡ್ ಕೂಲ್ ಟ್ಯಾಂಕ್ ಇಲ್ಲಿದೆ ಲಿಕ್ವಿಡ್ದು. ಅದಾದಮೇಲೆ ಇಲ್ಲಿ ಸ್ವಿಚಸ್ಗೆ ಬಂದರೆ ತುಂಬ ಒಳ್ಳೆ ಕ್ವಾಲಿಟಿ ಸ್ವಿಚ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಲಿ ಇರೋದು ಐಕಾನಿಕ್ ಬ್ಯಾಕ್ ಲೈಟ್, ಪ್ರತಿಯೊಂದು ಸ್ವಿಚ್ ಪಕ್ಕನೂ ಲೈಟ್ಸ್. ಸೊ ಇಂಡಿಕೇಟರ್ ಹತ್ರ ಆಗಿರ್ಬೋದು, ಹೈ ಬೀಮ್ ಲೋ ಬೀಮ್ ಹತ್ರ, ಹಾರ್ನ್ಗೆ ಅದರದ್ದೇ ಆದ ಲೋಗೋ ಮತ್ತು ಲೈಟು, ಇಂಜಿನ್ ಕಿಲ್ ಸ್ವಿಚ್ಚು, ಮತ್ತು ಲೈಟ್ ಆನ್ ಆಫ್ ಸ್ವಿಚ್, ಪವರ್ ಸ್ವಿಚ್ಗೆ. ಅದಾದಮೇಲೆ ಇಲ್ಲೇ ಚಾರ್ಜಿಂಗ್ ಸಾಕೆಟ್ ಕೂಡ ಅವರೇ ಇನ್ಕ್ಲೂಡ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಮೊಬೈಲ್ ಹೋಲ್ಡರ್ನ ಫಿಟ್ ಮಾಡಿದ್ದೀನಿ ಆವಾಗಲೇ, ಮೊಬೈಲ್ ಹೋಲ್ಡರು. ಸೊ ಮಿರರ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು, ವಿಸಿಬಿಲಿಟಿ ಚೆನ್ನಾಗಿದೆ ಮಿರರ್ದು. ಸೊ ಡಿಸ್ಪ್ಲೇ ನೋಡೋದಾದರೆ ಡ್ಯುಯಲ್ ಡಿಸ್ಪ್ಲೇ, ಇದು ಮೇನ್ ಡಿಸ್ಪ್ಲೇ, ಇಲ್ಲಿ ಮಿನಿ ಡಿಸ್ಪ್ಲೇ. ಸೊ ಮಿನಿ ಡಿಸ್ಪ್ಲೇಯಲ್ಲಿ ನಿಮಗೆ ಇಲ್ಲಿ ಗೇರ್ ಇಂಡಿಕೇಟರು, ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡ್ತೀನಿ. ಸೊ ಇಲ್ಲಿ ಗೇರ್ ಇಂಡಿಕೇಟರು, ಟೈಮು, ಓಡೋಮೀಟರು. ಹಾಗೆ ಇಲ್ಲಿ ಮೋಡ್ ಮೇಲೆ ಪ್ರೆಸ್ ಮಾಡಿದ್ರೆ ಟ್ರಿಪ್ 1, ಟ್ರಿಪ್ 2. ಸೊ ಮೈನ್ ಡಿಸ್ಪ್ಲೇಗೆ ಬಂದರೆ ಇಲ್ಲಿ RPM ಮತ್ತು ಡೈನಮಿಕ್ ಫ್ಯೂಲ್ ರೇಂಜು, km/h ಸ್ಪೀಡು ಮತ್ತು ಫ್ಯೂಲು. ಸೊ ಇದು ಮೇನ್ ಡಿಸ್ಪ್ಲೇ. ಅದಾಗೆ ಇಲ್ಲಿ ABS ಲೈಟು, ನ್ಯೂಟ್ರಲ್ ಲೈಟು, ಇಂಜಿನ್ ಲೈಟು, ಸರ್ವಿಸು. ಮತ್ತು ಇದು ಬಂದು ಎರಡು ಥರ ಯೂಸ್ ಆಗುತ್ತೆ. ಒಂದು ಫ್ಯೂಲ್ ಕಮ್ಮಿ ಇದ್ದರೆ ಇದು ಬ್ಲಿಂಕ್ ಆಗ್ತಾ ಇರುತ್ತೆ,
ಮತ್ತು ಸೈಡ್ ಸ್ಟ್ಯಾಂಡ್ ಎಂಗೇಜಿಂಗ್ ಆಗಿದ್ರು ಇದು ಆನ್ ಆಗಿರುತ್ತೆ. ಸೊ ಇಲ್ಲಿ ತೋರಿಸುತ್ತೆ ಸೈಡ್ ಸ್ಟ್ಯಾಂಡ್ ಅಂತ. ಹಾಗೆ ಸೀಟ್ ನೋಡೋದಾದರೆ ತುಂಬ ಕಂಫರ್ಟ್ ಆಗಿದೆ ಸೀಟು. ಪಿಲಿಯನ್ ಸೀಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಧೂಳಾಗೋಗಿದೆ ಗಾಡಿ. ಸೊ ಪಿಲಿಯನ್ಗೆ ಈಸಿ ಆಗೋ ಥರ ಬ್ಯಾಕ್ ರೆಸ್ಟ್ ಕೂಡ ಇದೆ. ಅಷ್ಟೊಂದು ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಲ್ಲ, ಆದರೆ ಪರವಾಗಿಲ್ಲ ಇರೋದ್ರಲ್ಲಿ. ಹಾಗೆ ಗಾಡಿದು ರೇರ್ ಲುಕ್ಸ್ ನೋಡೋದಾದರೆ ಕ್ರೇಜಿಯಾಗಿ ಕಾಣುತ್ತೆ. LED ಲೈಟ್ಸು, LED ಟೈಲ್ ಲೈಟ್ಸ್ ಮತ್ತು ಟರ್ನಿಂಗ್ LED ಲೈಟ್ಸ್ ಕೂಡ. ಸೊ ಬ್ಯಾಕ್ ಟೈರ್ ಬಂದು 150 ಸೆಕ್ಷನ್ನು. ಹಾಗೆ ಸ್ಯಾರಿ ಗಾರ್ಡ್ ಇದೆ, ಸೈಡ್ ಸ್ಟ್ಯಾಂಡ್ ಮತ್ತು ಸೈಡ್ ಸ್ಟ್ಯಾಂಡ್ ಸೆನ್ಸರ್. ಸೊ ಈ ಗಾಡಿಗೆ ಬಂದು E20 ಇಥನಾಲ್ 20 ಕೂಡ ಹಾಕ್ಬೋದು, 20% ಫ್ಯೂಲ್ ಜೊತೆ, ಪೆಟ್ರೋಲ್ ಜೊತೆ. ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ಚೆಕ್ ಮಾಡೋಣ. ಎಕ್ಸಾಸ್ಟ್ ಮಾತ್ರ ಸಖತ್ತಾಗಿದೆ. ಇನ್ನೊಂಚೂರು ಬೇಸಿ ಆಗಿದ್ದರೆ ಇನ್ನೂ ಸೂಪರಾಗಿರೋದು. ಸೊ ಗಾಡಿ ಆಫ್ ಮಾಡೋಣ. ಸೊ ಎಕ್ಸಾಸ್ಟ್ ಮಾತ್ರ ಸಖತ್ತಾಗಿದೆ. ಇನ್ನೊಂಚೂರು ಬೇಸಿ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು. ಸೊ ಆಗಲೇ ಹೇಳ್ದಂಗೆ ಬೈಕ್ ವೆಯ್ಟ್ ಬಂದು 193 kgs. ಫ್ರಂಟ್ ಅಪ್ಸೈಡ್ ಡೌನ್ ಫೋಕ್ ಇದೆ, ಬ್ಯಾಕ್ ಸೈಡು ಮೋನೋಶಾಕ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ. ಸೊ ಈ ಗಾಡಿ ಇಷ್ಟೇನಾ ಫೀಚರ್ಸು? ಪಾಸಿಟಿವ್ ಮಾತ್ರ, ನೆಗೆಟಿವ್ಸ್ ಇಲ್ವಾ ಅಂದರೆ ಇಲ್ಲ. ಸುಮ್ಮನೆ ಹೇಳಿದೆ, ಯಾವುದೇ ಗಾಡಿಗಾಗಲಿ ಅದರದ್ದೇ ಆದ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಇದ್ದೇ ಇರುತ್ತೆ. ಈ ಗಾಡಿ ನೆಗೆಟಿವ್ಸ್ ಬಂದು ವೆಯ್ಟ್ ಅಂತ ಹೇಳ್ಬೋದು ಫಸ್ಟು. ಸೊ ಅದು ನಾವೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಎರಡನೇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ನೀವು ಡಿಸ್ಪ್ಲೇ ಏನು ನೋಡಿದ್ರಲ್ಲ, ಅದು ಕಲರ್ TFT ಕೊಡ್ಬೋದಿತ್ತು. ಸೊ ಹಾಗೆ ರೈಡಿಂಗ್ ಮೋಡ್ಸ್ ಕೊಡ್ಬೋದಿತ್ತು, ಟ್ರ್ಯಾಕ್ಷನ್ ಕಂಟ್ರೋಲ್, ಸ್ವಿಚಬಲ್ ABS, ಅಡ್ಜಸ್ಟಬಲ್ ಬ್ರೇಕ್ ಮತ್ತು ಕ್ಲಚ್ ಲಿವರು. ಸೊ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ, ಆದರೂ ಅಡ್ಜಸ್ಟಬಲ್ ಬ್ರೇಕ್ ಮತ್ತು ಕ್ಲಚ್ ಲಿವರ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಮತ್ತು ಕ್ವಿಕ್ ಶಿಫ್ಟರು ಇದಿಷ್ಟು ಕೊಟ್ಟಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ಆದರೆ ಪ್ರೈಸ್ ಕೂಡ ಅದೇ ರೀತಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಎಲ್ಲ ಕೊಡ್ದಿದ್ರು ಕೆಲವು ಫೀಚರ್ಸ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಈ ಮಾಡಲಿಂದ. ಸೊ ಮೇ ಬಿ ನೆಕ್ಸ್ಟ್ ಬರೋ ವರ್ಷನಲ್ಲಿ ಅಪ್ಡೇಟ್ ಮಾಡ್ಬೋದು. ಸೊ ಕಲರ್ ಡಿಸ್ಪ್ಲೇ, ರೈಡಿಂಗ್ ಮೋಡ್ಸ್ ಇದು ಕೊಟ್ಟರೆ ಚೆನ್ನಾಗಿರ್ತಿತ್ತು. ಈ ವೇರಿಯಂಟಲ್ಲಿ ODB ಕೂಡ ಇದೆ. ಸೊ ODB ಅಂದರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್. ಸೊ ನೀವೆಲ್ಲ ಟೂರಿಂಗ್ ಹೋಗೋಕ್ಕೆ ಮುಂಚೆ ಗಾಡಿನ ಒಂದ್ಸಲ ಕಂಪ್ಲೀಟಾಗಿ ಏನಾದರೂ ಫಾಲ್ಟಿ ಇದೆಯಾ ಅಂತ ಚೆಕ್ ಮಾಡಿಸ್ಕೋಬೋದು. ಸೊ ಬೈಕ್ ಪರ್ಫಾಮೆನ್ಸ್ ಎಲ್ಲ ಮಾನಿಟರ್ ಮಾಡುತ್ತೆ. ಇದಿಷ್ಟು ನನ್ನ ಗಾಡಿ ಫೀಚರ್ಸು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಮಿಸ್ ಮಾಡಿದರೆ ಅದನ್ನು ಮೆನ್ಷನ್ ಮಾಡಿ. ಇದಿಷ್ಟು ನನ್ನ ಗಾಡಿ ಬಗ್ಗೆ ಆಗಿತ್ತು. ಸೊ ಇದಿಷ್ಟು ನನ್ನ ಗಾಡಿ ಬಗ್ಗೆ ಆಗಿತ್ತು. ಸೊ ಬೈಕ್ಸ್ ಬಗ್ಗೆ ಮತ್ತು ಬೈಕ್ಗಳಲ್ಲಿರೋ ಫೀಚರ್ಸ್ ಆಗಲಿ, ಬೈಕ್ ಬಗ್ಗೆ A to Z ಸಪ್ರೇಟ್ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನೀವೇನಂತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. A to Z ಒಂದು ಬೈಕಲ್ಲಿ ಏನೇನು ಪಾರ್ಟ್ ಇರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ಕೇಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಪುನೀತ್. ಬಾಯ್ ಬಾಯ್.